ಕಾಯಕವೇ ಕೈಲಾಸ ಅಂತಿಕೊಂಡು ಸಾರಿರುವಂಥ ಬಸವಣ್ಣನವರ ಪುಣ್ಯ ಭೂಮಿಯಲ್ಲಿ ನಾವಿದ್ದೇವೆ. ಕಾಯಕದಲ್ಲಿ ನಾವು ಕೈಲಾಸವನ್ನು ಕಾಣಬೇಕಂತ ಶರಣರ ನಾಡಿನೊಳಗೆ ನಾವಿದ್ದು ಕಾಯಕ ಮಾಡ್ಲಾರ್ದನ ಬರಲಿ ಅಂದ್ರೆ ಹೆಂಗಿರ್ತೈತೆ ರೀ? ಇಲ್ಲ. ನಿಮ್ಮ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿರಿ, ಮಾಡಿ ನೋಡ್ರಿ, ಪ್ರಾಕ್ಟಿಕಲ್ ಮಾಡಿರಿ. ಹೊಸ ವರ್ಷ ಬರಾಕತೈತೆ ನೋಡ್ರಿ, ಯುಗಾದಿ ಪಾಡ್ಯ. ನಮ್ಮೆಲ್ಲರಿಗೂ ಹೊಸ ವರ್ಷ ಅಂದ್ರೆ ಯುಗಾದಿ, ಜನವರಿ 1 ಅಲ್ಲ. ಹೊಸ ವರ್ಷ ಬರ್ಬೇಕಾದ್ರೆ, ಹೊಸ ಅನುಭವ ಪಡ್ಕೋಬೇಕಾದ್ರೆ ನಾಳಿಂದ ನಮಸ್ಕಾರ ಮಾಡಿರಿ. ನೀವು ನಮಸ್ಕಾರ ಮಾಡಿ ನೋಡ್ರಿ ಗಂಡನ ಪಾದಕ್ಕೆ. ಅಂದ್ರೆ ಅವ್ನಿಗೆ ಗೊತ್ತಾಗ್ಲಾರ್ದಂಗೆ ಮಾಡಿರಿ. ಮತ್ತು ಮಲಗಿದ್ರು ರಗ್ಗ ತೆಗೆದು ನಿದ್ದಿಗೆಡಿಸಿ ಮತ್ತು ಅವ್ರು ನಮ್ಮನ್ನು ಹುಡುಕ್ಯಾಡ್ಕೊಂಬಂದು 500 ರೂಪಾಯಿ ಕೊಟ್ಟು ಊರಿಗೆ ಹೋಗಪ್ಪ ಅನ್ನಬಾರ್ದು ನಮಗೆ. ಹಂಗೆ ಮಾಡಬಾರ್ದು. ಎದ್ದು ಕೂಡಲೇನ ಭಕ್ತಿಯಿಂದ ನಮಸ್ಕಾರ ಗಂಡನ ಪಾದಕ್ಕೆ. ಅವ ಇದ್ರನ ನಿಮ್ಮ ಹಣೆ ಮೇಲೆ ಸಿಂಧೂರ, ಅವ ಇದ್ರನ ನಿಮ್ಮ ಕೈಗಳಲ್ಲಿ ಹಸಿರು ಬಳೆಗಳು, ಅವ ಇದ್ರನ ಕಾಲುಗಳಲ್ಲಿ ಗೆಜ್ಜೆ, ಅವನಿದ್ರನೇ ಕಾಲುಗಳಲ್ಲಿ ಕಾಲುಂಗುರ, ಅವನಿದ್ರನೇ ಮುಡಿಯಲ್ಲಿ ಮಲ್ಲಿಗೆಯ ಹೂವ, ಅವನಿದ್ರನೇ ಕಿವಿಯಲ್ಲಿ ಓಲೆ, ಅವನಿದ್ರನೇ ನಿಮ್ಮ ಕೈಯೊಳಗೆ ಮಂಗಳಾರತಿ ಬರ್ತೈತೆ ನೋಡ್ರಿ, ಆರತಿ ತಟ್ಟೆ ಬರ್ತೈತೆ. ಅವನೇ ಎಲ್ಲ ನಮಸ್ಕಾರ ಮಾಡೋದು. ಆಮೇಲೆ ನಿಮ್ಮ ಗಂಡನಿಗೆ ಜನ್ಮ ನೀಡ್ಯಾರಲ್ರಿ, ಯಾರು? ಇದನ್ನ ಯಾರು ಅನ್ನೋಲ್ರಿ ನೋಡ್ರಿ. ಇದನ್ನು ಅನ್ನಕ್ಕೆ ಸಾಧ್ಯ ಇಲ್ಲ. ಇನ್ನು ಏನಾದರೂ ಅಂತೀವ್ರಿ, ಇದನ್ನು ಅನ್ನಂಗಿಲ್ಲ ನೋಡ್ರಿ. ಒಬ್ಬರು ಹೇಳಿಲ್ಲ ನೋಡ್ರಿ, ಎಷ್ಟರ ಇರ್ಬೇಕು, ಎಂಥ ಅತ್ತಿದಾರ ಇರ್ಬೇಕು ನಿಮಗೆ. ಅತ್ತಿ ಗಂಡನಿಗೆ ಜನ್ಮ ನೀಡಿ ನಿಮಗೆ ಕೊಟ್ಟಾಳ ನೋಡ್ರಿ. 30 ವರ್ಷ ಬೆಳೆಸಾಳ, 9 ತಿಂಗಳು ತನ್ನ ಹೊಟ್ಟೆಯಾಗಿ ಇಟ್ಕೊಂಡು ಬೆಳೆಸಿ 30 ವರ್ಷದ ಮಗುವನ್ನು, ಮಗಳೇ ಇವನು ನನ್ನ ಮಗ ಅಲ್ಲವಾ, ಇನ್ನು ಮುಂದೆ ನಿನ್ನ ಮಗ, ಇವತ್ತು ನನ್ನ ಕೆಲಸ ಮುಗಿತು, ನೀ ಜೋಪಾನ ಮಾಡು, ಇನ್ನು ನನ್ನದು ಏನಾದರೂ ಸೇವೆ ಇದ್ದರೆ ಅದು ಚರಬಸವೇಶ್ವರನ ಸನ್ನಿಧಾನಕ್ಕೆ ಹೋಗಿ ಸೇವಾ ಮಾಡ್ಕೋತಾನ, ನಾನು ಅಲ್ಲೇ ಮಂಗಲಾಗ್ತೀನಿ ಮಗಳೇ, ಇವನು ನಿನಗೆ ಅಂತ ಕೊಟ್ಟಾರಲ್ಲ. ಅವ್ರ ಪಾದಕ್ಕೊಮ್ಮೆ ಭಕ್ತಿಯಿಂದ ನಮಸ್ಕಾರ ಮಾಡಿರಿ. ನೀವು ಎಲ್ಲಿ ಹೋಗಿ ಏನು ಕೇಳುವ ಅವಶ್ಯಕತೆಯೇ ಇಲ್ಲ. ಇಷ್ಟು ಮಾಡಿದ್ರಿ ಅಂದ್ರೆ ನಿಮ್ಮ ಮನೆಗೆ ಯಾವ ಶನಿನೂ ಬರೋಂಗಿಲ್ಲ, 7:30 ಬರೋಂಗಿಲ್ಲ, ಆಟೋ ಬರೋಂಗಿಲ್ಲ, ನಡಿ ಏನೂ ಬರೋಂಗಿಲ್ಲ. ಎಲ್ಲ ಸಂಪತ್ತು ನಿಮ್ಮ ಮನೆಗೆ ಬರ್ತದೆ. ಅತ್ತಿಗೆ ನಮಸ್ಕಾರ ಮಾಡೋದು, ಮಾವಿದ್ರೆ ಮಾವಿಗೆ ನಮಸ್ಕಾರ ಮಾಡೋದು, ಹಿರಿಯರು ಯಾರು ಇರ್ತಾರೋ ಅವರಿಗೆ ನಮಸ್ಕಾರ ಮಾಡೋದು, ಹೆಣ್ಮಕ್ಳಾದವ್ರು ಮೆಲ್ಕ ಮಾತಾಡೋದು, ಮುಖದೊಳಗೆ ನಗು ತುಂಬಿರ್ಬೇಕು, ನಿಧಾನವಾಗಿ ನಡೀತಾ ಇರ್ಬೇಕು. ಇಷ್ಟು ಮಾಡಿದ್ರೆ ಎಷ್ಟು ಆನಂದ ಇರ್ತದೆ, ಎಷ್ಟು ಆನಂದ. ಹಾಂ, ಹಂಗೆ ಇರ್ಬೇಕು. ಗೃಹಸ್ಥರು ಬೇರೆ, ಸಂಸಾರಿಕರು ಬೇರೆ. ಗೃಹಸ್ಥರು ಅಂದರೆ ಶ್ರೀರಾಮಚಂದ್ರ ಗೃಹಸ್ಥ, ಬಸವಣ್ಣನವರು, ಗಂಗಾಂಬಿಕಾ ನೀಲಾಂಬಿಕಾ ತಾಯಿಯವರು ಗೃಹಸ್ಥರು, ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯನವರು ಗೃಹಸ್ಥರು, ಮೋಳಿಗೆಯ ಮಾರಯ್ಯನವರು, ಮಹಾದೇವಿ ಅಮ್ಮನವರು ಗೃಹಸ್ಥರು, ಕಲಬುರಗಿಯ ಶರಣ ಬಸವೇಶ್ವರರು, ಮಾದಮ್ಮ ತಾಯಿಯವರು ಗೃಹಸ್ಥರು, 40 ವಾಡದ ವೀರೇಶ್ವರ ಶಿವಶರಣರು, ಗುರುದೇವಮ್ಮ ತಾಯಿಯವರು ಗೃಹಸ್ಥರು. ಅಂದರೆ ಯಾರು ಕೇವಲ ನಮಗೋಸ್ಕರ ಬದುಕಬೇಕು, ನನಗೋಸ್ಕರ ಬದುಕಬೇಕು, ನಾನು ಚೆನ್ನಾಗಿರಬೇಕು, ನನ್ನ ಮಡದಿ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನುವಂತಹ ಸೀಮಿತವಾದ ಬದುಕನ್ನು ಇಟ್ಕೊಂಡು ಬದುಕ್ತಾರೆ, ಸ್ವಾರ್ಥದ ಬದುಕನ್ನು ಇಟ್ಕೊಂಡು ಬದುಕ್ತಾರೆ, ಅವರನ್ನೆಲ್ಲ ಸಂಸಾರಿಗಳು ಅಂತ ಕರೀತಾರೆ. ನಮ್ಮ ದೇಶದ ಋಷಿಮುನಿಗಳು ನಮಗೆ ಹೇಳಿರುವಂಥ ಸಂದೇಶ ಏನು ಅಂದರೆ, ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸಂತು ನಿರಾಮಯಃ, ಸಕಲ ಜೀವಾತ್ಮರಿಗೂ ಲೇಸಾಗಲಿ. ನಾನು ಬದುಕಬೇಕು, ನನ್ನೊಂದಿಗೆ ನನ್ನ ಅಕ್ಕಪಕ್ಕದ ಮನೆಯಲ್ಲಿ ಇರುವಂಥವರು ಕೂಡ ಚೆನ್ನಾಗಿ ಬದುಕಬೇಕು, ನನ್ನ ಓಣಿಯೊಳಗಿರುವಂಥವರು ಯಾರೂ ಕೂಡ ಉಪವಾಸ ಇರಬಾರ್ದು, ಅವರ ಹೊಟ್ಟೆಗೂ ಕೂಡ ಒಂದು ತುತ್ತು ಅನ್ನವನ್ನು ಕೊಡು ಚರಬಸವೇಶ್ವರ ಅನ್ನುವಂಥ ಪ್ರಾರ್ಥನೆ ನಮ್ಮದಾದರೆ ನಾವು ನಿಜವಾಗಲೂ ಕೂಡ ಗೃಹಸ್ಥರಾಗ್ತೀವಿ. ಗೃಹಸ್ಥರಂದ್ರೆ ಇಷ್ಟ ನೋಡ್ರಿ. ಅಂದರೆ ಇರುವುದನ್ನು ಮತ್ತೊಬ್ಬರಿಗೆ ಕೊಡೋದು, ಇಲ್ಲದೇ ಇರುವುದಲ್ಲ, ಇರುವುದನ್ನು ಮತ್ತೊಬ್ಬರಿಗೆ ಕೊಟ್ಟು ಅವರ ಸಂತೋಷದೊಳಗೆ ದೇವರನ್ನು ಕಾಣುವಂಥವರೇ ಗೃಹಸ್ಥರು ಅಂತ. ಹಾಗೆ ಸನ್ಯಾಸ ಒಂದೇ ಯೋಗ ಅಲ್ಲ, ಸಂಸಾರವೂ ಕೂಡ ಒಂದು ಯೋಗ ಅಂತ ಸಾಧಿಸಿದವರು ನಮ್ಮ ದೇಶದೊಳಗೆ. ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆ ಬಿಟ್ಟು ಹೋಗಲಿಲ್ಲ. ಅವರು ಬಿಟ್ಟು ಹೋದ್ರನ್ರಿ, ಮನೆ ಬಿಟ್ಟು ಹೋದ್ರನ್ ಇಲ್ಲ. ಶಾರದಾ ಮಾತೆಯವರಿಗೆ ಅದು ಚೈಲ್ಡ್ ಮ್ಯಾರೇಜ್, ಅಂದರೆ ಬಾಲ್ಯ ವಿವಾಹ. ರಾಮಕೃಷ್ಣ ಪರಮಹಂಸರಿಗೆ ಅದು ಲೇಟ್ ಮ್ಯಾರೇಜ್. ರಾಮಕೃಷ್ಣ ಪರಮಹಂಸರಿಗೆ ಶಾರದಾ ಮಾತೆಯವರಿಗೆ ವಯಸ್ಸಿನ ಅಂತರ ಭಾಳ ಇತ್ತು ವಯಸ್ಸಿನ ಅಂತರ. ಆದರೆ ಎಂಥ ಆದರ್ಶವಾದ ಬದುಕನ್ನು ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆಯವರು ಬದುಕಿದ್ರು. ಏನು ಬದುಕ್ರಿ ಅದು? ಅಂದ್ರೆ ಗೃಹಸ್ಥಾಶ್ರಮದಲ್ಲಿ ಹೀಗೆ ಬದುಕಲಿಕ್ಕೆ ಬರುತ್ತೆ ಅನ್ನೋದನ್ನು ನಡೆದು ತೋರಿಸಿದ್ರು ಅವರು. ನಮಗೆ ನುಡಿಯೋದಕ್ಕೆ ಬರುತ್ತೆ, ನಡೆಯೋದಕ್ಕೆ ಬರೋದಿಲ್ಲ. ಪ್ರಥಮ ದಿನ ಶಾರದಾ ಮಾತೆಯವರು ಹಾಲನ್ನು ತೆಗೆದುಕೊಂಡು ತಮ್ಮ ಗೃಹಸ್ಥಾಶ್ರಮದ ಮೊದಲ ದಿನ
ರಾಮಕೃಷ್ಣರ ಹತ್ರ ಹೋದರು. ರಾಮಕೃಷ್ಣರು ಶಾರದಾ ಮಾತೆ ತಲೆ ತುಂಬ ಶರಗನ್ನು ಹೊತ್ಕೊಂಡು, ಕೈಗಳಲ್ಲಿ ಹಸಿರು ಬಳೆಗಳನ್ನು ತೊಟ್ಕೊಂಡು, ಹಣೆಯ ಮೇಲೆ ಸಿಂಧೂರ ತಿಲಕವನ್ನು ಇಟ್ಕೊಂಡು, ಕಾಲುಗಳಲ್ಲಿ ಗೆಜ್ಜೆಗಳನ್ನು ತೊಟ್ಕೊಂಡು, ಆ ತಾಯಿ ಮುಖವನ್ನು ಬಾಗಿಸ್ಕೊಂಡು ಹಾಲನ್ನು ಕರದಲ್ಲಿ ಹಿಡಿದುಕೊಂಡು ಹೀಗೆ ನಡೆದು ಬರ್ತಾ ಇದ್ದರೆ, ನಡೆದು ಬರ್ತಾ ಇರುವಂಥ ಸತಿಯಲ್ಲಿ ಸತಿಯನ್ನು ಕಾಣಲಿಲ್ಲ ಅವರು. ನಡೆದು ಬರ್ತಾ ಇರುವಂತಹ ಶಾರದೆಯಲ್ಲಿ ಸಾಮಾನ್ಯವಾದ ಒಬ್ಬ ಹೆಣ್ಣು ಮಗಳನ್ನು ಕಾಣಲಿಲ್ಲ ಅವರು. ರಾಮಕೃಷ್ಣ ಪರಮಹಂಸರ ನೋಟ ಅದು ದೇವನೋಟವಾಗಿತ್ತು. ರಾಮಕೃಷ್ಣ ಪರಮಹಂಸರ ದೃಷ್ಟಿ ಅದು ಧರ್ಮರಾಯನ ದೃಷ್ಟಿಯಾಗಿತ್ತು, ಪವಿತ್ರ ದೃಷ್ಟಿಯಾಗಿತ್ತು, ಅದು ಲಿಂಗದ ದೃಷ್ಟಿಯಾಗಿತ್ತು, ಅದು ಶಿವನ ದೃಷ್ಟಿಯಾಗಿತ್ತು. ಅಂತಹ ಪರಮ ಪವಿತ್ರವಾಗಿರುವಂಥ ದೃಷ್ಟಿಯಿಂದ ನೋಡಿರುವಂಥ ರಾಮಕೃಷ್ಣ ಪರಮಹಂಸರು ಹಾಲನ್ನು ತೆಗೆದುಕೊಂಡು ಬಂದಿರುವಂಥ ಶಾರದೆ ಯಾವಾಗ ಹತ್ತಿರಕ್ಕೆ ಬಂದರೆ, ಆ ತಾಯಿಯವರು ರಾಮಕೃಷ್ಣರ ಹತ್ತಿರಕ್ಕೆ ಬಂದು ಹಾಲನ್ನು ತೆಗೆದುಕೊಳ್ಳಲಿಲ್ಲ. ಶಾರದಾ ಮಾತೆಯವರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡಿದ್ರಂತೆ. ನೀನು ನಾನು ಆರಾಧನೆ ಮಾಡುವಂಥ ಸಾಕ್ಷಾತ್ ಮಹಾಕಾಳಿಯೇ ನಿನ್ನ ಸ್ವರೂಪದಲ್ಲಿ ಬಂದಿದ್ದಾರೆ, ನೀನು ನನ್ನ ತಾಯಿ, ನಾನು ನಿನಗೆ ಮಗ ಅಂದ್ರವರು. ಏನು ರಾಮಕೃಷ್ಣ ಪರಮಹಂಸರು. ತಾಯಿ ನೋಡಿದ್ಲಂತೆ, ಶಾರದಾ ಮಾತೆಯವರ ತಾಯಿ ನೋಡಿದ್ಲಂತೆ, ಅಯ್ಯೋ 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 ಎಂಥ ಹುಚ್ಚ ನಿನಗೆ ಸಿಕ್ಬಿಟ್ನಲ್ಲ ಅಂತ. ಶಾರದಾ ಮಾತೆಯವರು ತುಂಬ ಚಿಕ್ಕ ವಯಸ್ಸಿನವರು. ಏನು ಅವರನ್ನು ನೋಡಿದರೆ ಆನಂದ ಆಗಬೇಕು. ಅವರ ಮುಖದಲ್ಲಿರುವಂಥ ಚೆಲುವಿಕೆ, ಅವರ ಮುಖದಲ್ಲಿರುವಂಥ ಸೌಂದರ್ಯ, ಅವರ ಭಾವದಲ್ಲಿ ತುಂಬಿಕೊಂಡಿರುವಂಥ ಭಕ್ತಿ, ಅವರ ಹೃದಯದಲ್ಲಿರುವಂಥ ವಿಶಾಲತೆ ನೋಡಿದರೆ ಆನಂದ ಆಗಬೇಕು. ತಾಯಿಗೆ ಹೇಳಿದ್ರಂತೆ ಶಾರದಾ ಮಾತೆಯವರು, ಅಮ್ಮ ಅವರು ಹುಚ್ಚನಲ್ಲ, ಹುಚ್ಚು ಹಿಡಿದವರ ಹುಚ್ಚು ಬಿಡಿಸುವಂಥ ಮಹಾ ವ್ಯಕ್ತಿ ರಾಮಕೃಷ್ಣರವರು ಅಂದ್ರಂತೆ. ಏನು ಹೆಂಡತಿ, ಅದಕ್ಕೆ ಸತಿಪತಿಗಳು ಒಂದಾದ ಭಕ್ತಿ ಅಂದ್ರ. ನೋಡಿ, ಅವರು ಸಂಸಾರದಲ್ಲಿದ್ದು ಸದ್ಗತಿಯನ್ನು ಕಂಡ್ರು, ಸಂಸಾರದಲ್ಲಿದ್ದು ಶಿವನನ್ನು ಕಂಡ್ರು. ಎಲ್ಲಿ ಆಚಾರವಂತರಿರ್ತಾರ, ಎಲ್ಲಿ ಗುಣವಂತರಿರ್ತಾರ, ಎಲ್ಲಿ ದಾಸೋಹ ಮಾಡುವಂಥ ದಾಸೋಹಿಗಳಿರ್ತಾರ, ಆ ಪ್ರದೇಶ ಯಾವಾಗಲೂ ಕೊರತೆಗೊಳಗಾಗೋದಿಲ್ಲ. ನಾವು ಕಲಬುರಗಿ ಶರಣಪ್ಪನವ್ರ ಚರಿತ್ರೆ ಕೇಳ್ತೇವಲ್ವ. ಅರಳಗುಂಡಿಗೆಯಿಂದ ಅಪ್ಪ ಅವ್ರು ಹೋದರು, ಶರಣ ಬಸವೇಶ್ವರ್ ಶರಣರು ಹೋದರು. ಮಾದಮ್ಮ ತಾಯಿಯವರು ಅವ್ರಿಗಿರುವಂಥ ಗುರುಲಿಂಗ ಜಂಗಮ ಅನ್ನುವಂಥ ಮಗು ಶಿವ ಹೇಳಿದ್ನಂತ ಕನಸಿನೊಳಗೆ ಬಂದು, ಏನಪ್ಪ ನಿನ್ನನ್ನು ನಾನು ಕಳಿಸಿರುವುದು ಅರಳಗುಂಡಿಗೆಯೊಳಗೆ ಸಂಸಾರವನ್ನು ನಿಭಾಯಿಸ್ಕೊಂಡು ಆರಾಮಾಗಿರೋದಕ್ಕಾಗಿ ಅಲ್ಲ, ಈ ನಾಡಿನಲ್ಲಿ ದಾಸೋಹದ ಕಾರ್ಯವನ್ನು ನೀನು ಮಾಡಬೇಕನ್ನೋದಕ್ಕಾಗಿ ನಾನು ಕಳಿಸೀನಿ. ಶರಣ ಬಸವೇಶ್ವರ ಅಂದರು, ನಾನು ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಂದ್ರೆ ಮಡದಿ ಮಕ್ಕಳದಾರ, ಅವ್ರನ್ನ ಬಿಟ್ಟು ಹೋಗೋದು ಹೆಂಗೆ? ಹಾಗೇ ನಾನು ಬಿಟ್ಟು ಹೋದ್ನೆ ಅಂದ್ರೆ ಹೆಂಡತಿ ಮಕ್ಕಳೊಂದಿಗೆ ಸರಿಯಾಗಿ ಜೀವನವನ್ನು ನಡೆಸ್ತೇ ಹೋದ ಅನ್ನುವಂಥ ಅಪಕೀರ್ತಿ ನನಗೆ ಬರ್ತದೆ. ನನಗೆ ಜನ್ಮ ಕೊಟ್ಟಿರುವಂಥ ನಿನಗೂ ಅಪಕೀರ್ತಿ ಬರ್ತದೆ. ನಾ ಏನು ಮಾಡಲಿ? ಹಾಗಾದರೆ ಅವರಿಬ್ಬರನ್ನೂ ನಾನು ನನ್ನ ಪಾದಕ್ಕೆ ಕರೆದುಕೊಳ್ತೀನಿ, ನೀವು ಹೋಗು ಅಂದ್ರಂತ. ಶಿವ ಅಂದಂತ, ಹಿಂಗೇನಾದರೂ ನಿಮ್ಮ ಕನಸಿನ್ಯಾಗ ಬಂದು ನಮ್ಮ ಕನಸಿನ್ಯಾಗ ಬಂದು ದೇವ್ರು ಕರ್ಕೊತೀನಂದ್ರೆ ಎದ್ದು ಸೀದಾ ಮಠಕ್ಕೆ ಬರ್ತೀವಿ. ಹಿಂಗೆ ಯಾಕೋ ಕನಸು ಬಿದ್ದಿತ್ತು ನೋಡ್ರಿ, ಆ ಶಿವ ನಮ್ಮ ಹತ್ರ ಬರಲಾರ್ದಂಗೆ ಮಾಡಿರಿ. ಎಂದಾದರೂ ಒಂದಿನ ಹೋಗುದ. ಈ ಲೋಕದ ಹೆಸರ ಮರ್ತೆ ಲೋಕ. ಇಲ್ಲಿಗೆ ಬಂದವರು ಸಾಯಲಾರ್ದ ಹೋಗಕ್ಕೆ ಬೇರೆ ಮಾರ್ಗವೇ ಇಲ್ಲ. ಆದರೆ ಶರಣರು ಅಂತಾರೆ, ಎಂತಹ ದೃಢವಾದ ಒಂದು ಭಕ್ತಿ ಅವರಿಗೆ ಶಿವನಲ್ಲಿ ಇತ್ತು ಅಂದರೆ, ಎಂತಹ ವೈರಾಗ್ಯ ಅವರಲ್ಲಿ ಇತ್ತು ಅಂದರೆ, ಶಿವನ ಸನ್ನಿಧಾನಕ್ಕೆ ನಮಸ್ಕಾರ ಮಾಡಂದರು. ಅವರಿಬ್ಬರನ್ನ ಕರ್ಕೊಂಡ್ಬಿಟ್ರೆ ನಾನು ಸ್ವತಂತ್ರ ಆಗ್ತೀನಿ, ನೀ ಕರ್ಕೊಳ್ಳಪ್ಪ, ನಾ ಬಿಟ್ಟು ಹೋಗ್ತೀನಿ ಅಂದ್ರೆ ಅವ್ರ ಊರು ಅಂದರು. ಶಿವ ಅವರಿಬ್ಬರನ್ನ ಕರ್ಕೊಂಡ ಮೇಲೆ ಅವ್ರ ಊರು ಬಿಟ್ಟು ಹೋದರು. ಭೀಮಾ ನದಿಯನ್ನು ದಾಟಿ ಔರಾದಿಗೆ ಹೋದರು, ಬೆಳಗುಂಪಿಗೆ ಹೋದರು, ಮುಂದೆ ಪರ್ವತಾಬಾದಕ್ಕೆ ಹೋದರು. ಭೀಕರವಾದ ಬರಗಾಲಲ್ಲ, ಬರಗಾಲದೊಳಗೆ ರಾಮಲಿಂಗೇಶ್ವರನ ದೇವಾಲಯದೊಳಗೆ ದಾಸೋಹ ಮಾಡಿದ್ರಂತ 3-4 ವರ್ಷ. ಎಲ್ಲಿ ಶ್ರೀಮಂತರಿದ್ರು ಅವ್ರ ಹತ್ರ ಬೇಡಿಕೊಂಡು ಬರೋದು, ಬಡವರಿಗೆ ದಾಸೋಹ ಮಾಡೋದು. ನೋಡ್ರಿ, ಮಹಾತ್ಮರ ಕೆಲಸ ಎಂಥದ್ದು. ಇದ್ದವ್ರ ಹತ್ರ ಇಸ್ಕೊಂಡು ಬಂದು ಇಲ್ಲದವ್ರ ಹತ್ರ ಕೊಟ್ಟು ಅವ್ರ ಹೊಟ್ಟೆ ತುಂಬಿಸೋದು. ಮತ್ತು ಪರ್ವತಾಬಾದಕ್ಕೆ ಎಂತಹ ಸುಖದ ಕಾಲ ಇವತ್ತು ಬಂತು. ಅವತ್ತು ಶರಣಬಸವೇಶ್ವರ ಆಶೀರ್ವಾದ. ಇವತ್ತು ಪರ್ವತಾಬಾದ ಭಾಳ ದೊಡ್ಡ ಊರಾಗಿ, ನಗರವಾಗಿ, 100 ಜನರಿಗೆ ದಾಸೋಹ ಮಾಡುವಂಥ ಕ್ಷೇತ್ರವಾಗಿದೆ ಅಂದರೆ ಅದು ಶರಣಬಸವೇಶ್ವರ ಆಶೀರ್ವಾದ. ನೋಡ್ರಿ, ದಾಸೋಹ ಮಾಡುವಲ್ಲಿ ಯಾವತ್ತೂ ಕೊರತೆ ಇರೋಂಗಿಲ್ಲ. ಮನೆಯೊಳಗೆ ಅನ್ನದಾನ ಮಾಡ್ತಿರ್ಬೇಕು ಯಾವಾಗಲೂ. ಅಂದರೆ ಎಲ್ಲರೂ ಹೋಗಿ ಅನ್ನದಾನ ಮಾಡ್ಬೇಕಂತೇನಿಲ್ಲ. ನಿಮ್ಮ ಮನೆಯ ಅಂಗಳಕ್ಕೆ ಯಾರು ಬರ್ತಾರ
ಬಂದವರೆಲ್ಲ ದೇವರ ಸ್ವರೂಪಿಗಳು ಅನ್ಬೇಕು, ಅವರಿಗೆ ಅನ್ನದಾನ ಮಾಡಬೇಕು. ನಾವು ದೇವರ ಪೂಜೆಯನ್ನು ಮಾಡುವಾಗ, ಭಗವಂತನ ಆರಾಧನೆಯನ್ನು ಮಾಡುವಾಗ ನಾವು ಮರಿಬೇಕು. ಯಾಕಂದರೆ ವೀರಶೈವರು ಅಂದ್ರೆ ನಾವು ಪೂಜಾ ಮಾಡೋರಲ್ಲ, ಪೂಜಾ ಮಾಡಿಕೊಳ್ಳೋರು ನಾವು. ಶಿವನಾಗಿ ಶಿವನನ್ನು ಪೂಜಾ ಮಾಡಬೇಕು, ಹರನಾಗಿ ಹರನನ್ನು ಪೂಜಾ ಮಾಡಬೇಕು. ಲಿಂಗ ಬೇರೆ ನಾವು ಬೇರೆ ಅಂತಲ್ಲ, ಲಿಂಗವೇ ನಾವು, ನಾವೇ ಲಿಂಗ ಆಗ್ಬೇಕು ಪೂಜೆಯನ್ನು ಮಾಡುವಾಗ. ಹಂಗೆ ಪೂಜೆಯನ್ನು ಮಾಡ್ಕೋಬೇಕು. ಆ ರೀತಿ ತನ್ಮಯತೆ ನಮ್ಮಲ್ಲಿ ಬಂದರೆ, ಮಗ್ನತೆ ನಮ್ಮಲ್ಲಿ ಬಂದರೆ, ಆನಂದ ನಮ್ಮಲ್ಲಿ ಬಂದರೆ ನಾವೇ ಶಿವ ಆಗಿಬಿಡ್ತೀವಿ, ನಾವೇ ಹರನಾಗಿಬಿಡ್ತೀವಿ, ನಾವೇ ಪರಮಾತ್ಮನಾಗಿಬಿಡ್ತೀವಿ. ದೇವರು ಮತ್ತು ಹೊರಗಡೆ ಇಲ್ಲ. ದೇವರು ಹೊರಗಡೆ ಅದಾನ ಅನ್ನೋದು ನಮ್ಮ ಭ್ರಮೆ ಇದು. ದೇವರು ನಮ್ಮ ಒಳಗಡೆನೇ ಇದ್ದಾನೆ. ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ನಮ್ಮ ಒಳಗಾದನ. ತನ್ನ ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಒಳಗ ಅದಾನ ದೇವರು, ಹೊರಗಿಲ್ಲ. ಎಲ್ಲಿವರೆಗೆ ನಾವು ಒಳಗಡೆ ನೋಡಂಗಿಲ್ಲ ಅಲ್ಲಿವರೆಗೂ ದೇವರು ನಮಗೆ ಕಾಣಂಗಿಲ್ಲ. ಅದಕ್ಕೆ ಒಳಗಡೆನೇ ಅದಾನ ದೇವರು, ಹೊರಗಡೆ ಇಲ್ಲ. ಅವ ಒಳಗಡೆ ಇರೋದಕ್ಕನ ನಾವಿಷ್ಟೆಲ್ಲ ಆರಾಮಾಗಿ ಕುಂತೀವಿ. ಎಲ್ಲಿ ಕೂಡಿಸಿದ್ರು ಕೂಡುತ್ತೆ ನೋಡ್ರಿ. ಇದು ಅವ ಇರೋ ತನಕ ಮಧ್ಯದೊಳಗೆ ಕೂಡಿಸಿದ್ರೂ ಕೂಡ್ತೈತಿ, ಗಾಡಿ ಕೂಡಿಸಿದ್ರೂ ಕೂಡ್ತೈತಿ, ನಿಲ್ಲಂದ್ರೆ ನಿಲ್ತೈತಿ, ಹೋತಂದ್ರೆ ನಡ್ಬರ್ಕ್ ಕೂಡಕ್ಕೆ ಬರ್ತನ್ರಿ. ಚೀಲ ತುಂಬಿದಾಗ ಮಧ್ಯದೊಳಗೂ ನಿಲ್ಲುತ್ತೆ, ಗೋಡೆಗೂ ನಿಲ್ಲುತ್ತೆ, ಕಂಬಕ್ಕೂ ನಿಲ್ಲುತ್ತೆ, ಅಂಗಳದಾಗೂ ನಿಲ್ಲುತ್ತೆ. ಮತ್ತು ಚೀಲದಾಗಿರುವಂಥ ಜೋಳ ಖಾಲಿ ಆತಂದ್ರೆ ನಿಲ್ಲುತ್ತನ್ರಿ. ಹಂಗಿದು ಖಾಲಿ ಚೀಲ. ಇದು ಅವಾಗ ಹೋದ್ನಂದ್ರೆ ಇದು ಖಾಲಿ ಚೀಲ, ಇದಕ್ಕೆ ಬೆಲೆ ಇರಂಗಿಲ್ಲ. ಇದಕ್ಕೆ. ವ್ಯಾಧನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬೆಲೆಗೈವರಯ್ಯ. ನೆಲನ ಆಳುವವನ ಹೆಣನೆಂದರೆ ಒಂದಡಿಕೆಗೆ ಕೊಂಬುವರಿಲ್ಲ. ಮೊಲಕ್ಕಿಂತ ಕರಕಷ್ಟ ನರನ ಬಾಳುವೆ. ಸಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನ. ಹೋತು ಅಂದ್ರೆ ಇದಕ್ಕೆ ಬೆಲೆ ಇಲ್ಲ. ನೋಡಿ, ತನ್ಮಯರಾಗಬೇಕಂತ ಪೂಜೆಯನ್ನು ಮಾಡುವಾಗ. ಆಕಳ ಅರಣ್ಯಕ್ಕೆ ಹೋಗಿ ಬಂತಂದ್ರೆ, ಗುಡ್ಡಕ್ಕೆ ಹೋಗಿ ಬಂತಂದ್ರೆ, ಅದು ಮನೆಗೆ ಬಂದ ಮೇಲೆ ಮೆಲ್ಕು ಹಾಕ್ತಿರ್ತೈತಿ. ಮೆಲ್ಕು ಹಾಕೋದು ಹೊಟ್ಟೆಯೊಳಗೆ ಇದ್ದದನ್ನು ತೊಗೊಂಡು ಹಿಂಗೆ ಮೆಲ್ಕು ಹಾಕ್ತಿರ್ತೈತಿ, ಹಿಂಗೆ ಬಾಯಿ ಆಡಿಸ್ತಿರ್ತೈತಿ. ಅಂದ್ರೆ ಬಾಯಿ ಆಡಿಸುವಾಗ ಸುಮ್ಮನೆ ಗಮನಿಸ್ಬೇಕು, ನಾವು ಅಬ್ಸರ್ವ್ ಮಾಡಬೇಕು. ಅದು ಇದಕ್ಕಿದ್ದಾಗ ಏನು ಮಾಡ್ತದೆ, ಹಿಂಗೆ ಮಾಡ್ತದೆ ಅಂದ್ರೆ ಇವತ್ತು ಯಾರ್ದೋ ಹೊಲಕ್ಕೆ ಹೋಗಿ ನಾನು ಮೇವು ತಿಂದು ಬಂದೆ, ಆ ರೈತನಿಗೆ ಇವತ್ತು ನನ್ನಿಂದ ತೊಂದರೆ ಆಯಿತು, ನಾಳೆ ಅಲ್ಲಿಗೆ ಹೋಗಬಾರ್ದು ಅಂತ ಗೋಣ್ ಹಿಂಗೆ ಅಳಗಾಡಿಸಿ ನಾಳೆ ಹೋಗಬಾರ್ದು ಅನ್ನತ್ತ. ಏನ್ರಿ ದನ. ಮನುಷ್ಯರು ಹಂಗಲ್ಲ. ಇವತ್ತು ಬಸ್ನ್ಯಾಗ ಕಂಡಕ್ಟ್ರ್ 20 ರೂಪಾಯಿ ಹೆಚ್ಚಿಗೆ ಕೊಟ್ಟಾನ ಅಂದ್ರೆ ನಾಳೆ 40 ರೂಪಾಯಿ ಕೊಡಲೆಪ್ಪ ಅಂತೀವಿ. ನಾವು ವಾಪಸ್ ಕೊಡ್ಬೇಕು ಅನ್ನಂಗಿಲ್ಲ ನಾವೆಲ್ಲ. ನಾ ಹೇಳೋದಿಷ್ಟೇ, ದನದಂಥ ದನ ಮೆಲಕ್ಕೆ ಹಾಕ್ಬೇಕಾದ್ರೆ ಅರ್ಧ ಕಣ್ಣು ಮುಚ್ಚಿರ್ತದೆ, ಅರ್ಧ ಕಣ್ಣು ತೆಗೆದಿರ್ತದೆ. ನಾವು ಲಿಂಗವನ್ನು ಕೈಯಾಗಿ ಹಿಡ್ಕೊಂಡ್ಮೇಲೆ ಲಿಂಗವನ್ನು ಪೂಜಾ ಮಾಡ್ಬೇಕಾದ್ರೆ ವಿಭೂತಿಯನ್ನು ಈ ಕಡೆ ಹಚ್ಚಬೇಕು, ಈ ಕಡೆ ಹಚ್ಚಬಾರ್ದು. ವಿಭೂತಿ ಈ ಕಡೆ ಹಚ್ಚಬೇಕು. ಬಿಲ್ಪತ್ರೆಯನ್ನು ಮೇಲೆ ಏರಿಸ್ಬೇಕು. ಲಿಂಗ ನಮಗೆ ಕಾಣಬೇಕು. ಲಿಂಗದೊಳಗೆ ನಮ್ಮ ಮುಖ ಕಾಣಬೇಕು. ಅಷ್ಟು ಲಿಂಗ ಸ್ವಚ್ಛ ಇರಬೇಕು.